ಸೊಪ್ಪನ್ನ ಹುಡುಕಿ ಹುಡುಕಿ ಸಾಕಾಯ್ತು, ಎಲ್ಲೂ ಸಿಗ್ಲಿಲ್ವಲ್ಲ. ಅಯ್ಯೋ, ನಮ್ಮ ಅತ್ತೆ ಕೇಳಿದ ಒಂದು ಸೊಪ್ಪು ಸಿಗ್ಲಿಲ್ವಲ್ಲ. ಇಷ್ಟು ದೂರ ಬಂದರೂ ಏನೂ ಪ್ರಯೋಜನ ಇಲ್ದಂಗಾಯ್ತು. ಅಯ್ಯೋ, ಎಷ್ಟು ದೂರ ಬಂದೆ ಅವ್ರಿಗೋಸ್ಕರ. ಅಯ್ಯೋ, ಗೊತ್ತೇ ಆಗಿಲ್ಲ, ಇಷ್ಟು ದೂರ ಬಂದ್ಬಿಟ್ಟಿದ್ದೀನಲ್ಲ. ಬೇಗ ಬೇಗ ಮನೆಗೆ ಹೋಗ್ಬೇಕು. ಪಾಪ ಒಬ್ಬರೇ ಏನು ಮಾಡ್ತಿರ್ತಾರೋ ಏನೋ. ಮೊದಲು ಹೋಗಿ ಬೇರೆ ಏನಾದರೂ ಅಡುಗೆನಾದರೂ ಮಾಡ್ಕೊಡ್ಬೇಕು, ಅವ್ರಿಗೆ ಹೊಟ್ಟೆ ಹಶ್ವಾಗಿರುತ್ತೆ. ಮೊದಲು ಮನೆಗೆ ಹೋಗಿ ನೋಡ್ತೀನಿ ಎಲ್ಲಿ ಹೋಗಿದ್ದಾಳೆ ಅವಳು ಅಂತ. ಯಪ್ಪ, ಇವಳು ಕಳ್ಳಾಟದಂಗೆ ಮೊದಲು ಗೊತ್ತಾಗ್ತಾನೆ ಇರಲಿಲ್ಲ. ಬೆಳಗ್ಗೆ ಆಫೀಸ್ಗೆ ಹೋದರೆ ಸಂಜೆ ಬರ್ತಾ ಇದ್ದೆ ಮನೆಗೆ. ದಿನ ಈ ಥರನೇ ಮಾಡ್ತಾ ಇದ್ಲೋ ಏನೋ ಇವಳು. ಅಮ್ಮ ಬಂದಿರೋದ್ರಿಂದ ಇವಳು ಅವತಾರಗಳೆಲ್ಲ ಗೊತ್ತಾಗಿದೆ ನನಗಿವಾಗ. ನೆನ್ನೆ ಎಲ್ಲ ಅಷ್ಟೆಲ್ಲ ಗಲಾಟೆ ಮಾಡಿ ಮನೆಯಿಂದಲೇ ಆಚೆ ಹಾಕಬೇಕು ಅಂತ ತೀರ್ಮಾನ ತೊಗೊಂಡಿದ್ದೆ. ಏನೋ ನಮ್ಮಮ್ಮ ಹೇಳಿದ್ರಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಆದರೆ ಇವಳು ಮತ್ತೆ ಅದನ್ನೇ ಶುರು ಮಾಡ್ಕೊಂಡಿದ್ದಾಳೆ. ಬುದ್ಧಿ ಕಲ್ತಿಲ್ಲ ಅವಳಿನ್ನೂ. ಇಲ್ಲ, ಇವತ್ತೇನಾದರೂ ಆಗಲಿ ಅವಳನ್ನ ಮನೇಲಿ ಇರಿಸ್ಕೊಂಬಾರ್ದು, ಆಚೆ ಹಾಕ್ಬೇಕು. ಆವಾಗಲೇ ಅವಳಿಗೆ ಬುದ್ಧಿ ಬರೋದು. ನಮ್ಮಮ್ಮನ ಮಾತು ನಂಬ್ಕೊಂಡು ಪಾಪ ಹೋಗ್ಲಿ ಬಿಡು, ನಮ್ಮಮ್ಮ ಅಷ್ಟೆಲ್ಲ ಹೇಳ್ತಿದ್ದಾರಲ್ಲ ಅಂತ ಮನೇಲಿ ಇರಿಸ್ಕೊಂಡ್ರೆ ಮತ್ತೆ ಇವತ್ತು ಆಚೆ ಹೋಗ್ಬೇಡ ಅಂದರೂ ಹೋಗಿದ್ದಾಳೆ. ಯಾರನ್ನ ನೋಡೋಕೆ ಹೋಗಿದ್ದಾಳೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಎಷ್ಟು ದಿನದಿಂದ ನಡೀತಾ ಇದೆಯೋ ಇದೆಲ್ಲ. ಅಯ್ಯೋ, ಇಲ್ಲೇ ನಿಂತ್ಕೊಂಡು ಮಾತಾಡೋದ್ರಿಂದ ಏನೂ ಪ್ರಯತ್ನ ಇಲ್ಲ. ಮೊದಲು ಮನೆಗೆ ಹೋಗಿ ನೋಡ್ತೀನಿ. ಈ ಸುಷ್ಮಾ ಬರೋದ್ಕಿಂತ ಮೊದಲು ನನ್ನ ಮಗ ಬಂದ್ಬಿಡ್ಬೇಕು, ಅವಾಗ ಚೆನ್ನಾಗಿರುತ್ತೆ ಅವಳಿಗೆ. ಇವತ್ತಂತೂ ನನ್ನ ಮಗನ ಬಂದಿರೋ ಕೋಪಕ್ಕೆ ಅವಳಂತೂ ಯಾವುದೇ ಕಾರಣಕ್ಕೂ ಮನೇಲಿ ಇಸ್ಕೊಳ್ಳಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ತಡೆಯಕ್ಕೆ ಹೋಗಲ್ಲ. ಇವತ್ತಂತೂ ಮನೆಯಿಂದ ಆಚೆ ಹಾಕಿದ್ರು ಹಾಕ್ಬಿಡ್ಲಿ ಅವಳನ್ನ. ಅವಾಗ ನಾನು ನನ್ನ ಮಗಳು ನನ್ನ ಮಗ ಆರಾಮಾಗಿರ್ಬೋದು. ಸುಮ್ಮನೆ ಇಲ್ಲ ಅಂದರೆ ಇವಳಿಗೆ ಎಲ್ಲ ಖರ್ಚು ಮಾಡಬೇಕಾಗುತ್ತೆ ದುಡ್ಡನ್ನೆಲ್ಲ. ಈಗ ನನ್ನ ಮಗಳು ಸಂಬಳ ಎಲ್ಲ ಉಳಿಯುತ್ತೆ, ಇವನೇ ಮನೆಗೆಲ್ಲ ತಂದಾಗ್ತಾನೆ. ನಾನು ಅವಳು ಆರಾಮಾಗಿರ್ಬೋದು ಇವನ ಜೊತೆನೆ. ಅಯ್ಯೋ ದೇವರೇ, ನಾನು ಅನ್ಕೊಂಡಿದ್ದಾಗಲಪ್ಪ. ಸುಷ್ಮಾ ಎಲ್ಲಿದೆಯೇ? ನಾನು ಅನ್ಕೊಂಡಾಗೆ ಆಗಾಯ್ತು. ನನ್ನ ಮಗನೇ ಮೊದಲು ಬಂದಿದ್ದಾನೆ. ಸುಷ್ಮಾ ಇನ್ನೂ ಬಂದಿಲ್ಲ. ನಾನು ಅನ್ಕೊಂಡಾಗೆ ಆಗುತ್ತೆ ಇವತ್ತು. ಬರಲಿ ನನ್ನ ಮಗ. ಅಯ್ಯೋ, ಯಾರಿದ್ದೀರಪ್ಪ, ಬೇಗ ಬನ್ನಿ. ನನ್ನ ಕೈಲಂತ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾರು ಇಲ್ವಲ್ಲ ನನ್ನ ನೋಡೋರು. ಎಲ್ಲಿ ಹೋದ್ರಪ್ಪ ನನ್ನ ಮಗ? ಇಲ್ಲ, ನನ್ನ ಸೊಸೆನೂ ಇಲ್ಲ. ಅಯ್ಯೋ, ನನ್ನ ಕೈಲಾಗ್ತಿಲ್ಲ, ಸತ್ತೋಗ್ತೀನಿ ಅನ್ಸುತ್ತೆ ನಾನು. ಅಯ್ಯೋ, ನನ್ನ ಬರೋವರ್ಗನಾದರೂ ನಾನು ಬದುಕಿದ್ರೆ ಸಾಕಾಗಿದೆ. ನನ್ನ ಮಗ ನನ್ನ ಮಕ್ಕಳನ್ನ ನೋಡ್ದಂಗೆ ಸತ್ತೋಗ್ತೀನೋ ಏನೋ ನಾನು. ಅಯ್ಯೋ, ಏನಿದು? ಅಮ್ಮ ಕರಿತಾ ಇದ್ದಾರೆ, ಇಷ್ಟೊಂದು ಜೋರಾಗಿ ಅಳ್ತಾ ಇದ್ದಾರಲ್ಲ, ಏನಾಯ್ತು? ಮೊದಲು ಅಮ್ಮನ ಹೋಗಿ ನೋಡೋಣ, ಆಮೇಲೆ ಇವಳನ್ನ ವಿಚಾರಿಸ್ಕೊತೀನಿ ನಾನು. ಅಯ್ಯೋ, ಯಾರಪ್ಪ ಬಂದ್ರಿ? ಸುಷ್ಮಾ ಬಂದ. ಸುಷ್ಮಾ, ಬೇಗ ಬಾರಮ್ಮ ಇಲ್ಲಿ. ನಂಗೆ ಗೊತ್ತು ಸುಷ್ಮಾ ಬಂದಿಲ್ಲ ಅಂತ, ಆದ್ರೂ ನನ್ನ ಮಗನಿಗೆ ಗೊತ್ತಾಗ್ಬೇಕಲ್ವಾ ಸೊಸೆ ಮೇಲೆ ಎಷ್ಟು ಪ್ರೀತಿ ಇದೆ ನನಗೆ ಅಂತ. ಅಯ್ಯೋ ಸುಷ್ಮಾ, ಬೇಗ ಬಾರಮ್ಮ. ಎಲ್ಲಿದ್ಯಾ ಸುಷ್ಮಾ? ಕೇಳಿಸ್ತಾ ಇದೆಯೇನಮ್ಮ? ಅಯ್ಯೋ ಮಗನೇ, ನೀನೇನಪ್ಪ ಬಂದೆ? ನಾನು ಸುಷ್ಮಾ ಬಂದೇನೋ ಅಂತ ಅನ್ಕೊಂಡೆ ಕಣಪ್ಪ. ನೋಡಪ್ಪ, ಇಷ್ಟೊತ್ತಾದರೂ ಬಂದಿಲ್ಲ. ಹುಡುಗಿ ಎಲ್ಲಿ ತಪ್ಪಿಸ್ಕೊಂಡೋಯ್ತೋ ಏನೋ ಅನ್ನೋದೇ ನನಗೆ ಗಾಬರಿ ಆಯ್ತೈತೆ. ಅಯ್ಯೋ ಅಮ್ಮ, ಅವಳ ಬಗ್ಗೆ ಬಿಡಿ, ನೀವು ಯಾಕೆ ಇಷ್ಟು ಹೇಳ್ತಾ ಇದ್ದೀರಾ? ಏನಾಯ್ತು ನಿಮಗೆ? ಮೊದಲು ಅದನ್ನು ಹೇಳಿ, ಅವಳ ಮೇಲೆ ಅವಳನ್ನ ವಿಚಾರಿಸ್ಕೊಳ್ಳೋಣ ನಾವು. ಅಯ್ಯೋ ಮಗನೇ, ನನಗೆ ವಿಪರೀತ ಹೊಟ್ಟೆ ನೋವು ಬರ್ತಾ ಇದೆ ಕಣಪ್ಪ. ಯಾಕೋ ಬೆಳಗ್ಗೆ ಮಾತ್ರನೂ ನುಂಗಿಲ್ಲ. ಸುಷ್ಮಾ ಕೊಟ್ಟು ಇಲ್ಲ, ನನಗೆ ಏನೂ ಇಲ್ಲ, ತಿಂಡಿನೂ ಕೊಟ್ಟಿಲ್ಲ ಕಣಪ್ಪ. ಎಲ್ಲಿ ಹೋದ್ಲು ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ನೋವು ತಡ್ಕೊಳಕ್ಕೆ ಆಯ್ತಾ ಇಲ್ಲ ಕಣಪ್ಪ. ಅಯ್ಯೋ, ಹೊಟ್ಟೆ ನೋವು ಏನು ಮಾಡ್ಲಪ್ಪ? ಅಯ್ಯೋ, ನನ್ನ ಮಗಳನ್ನ ಕರ್ಸ್ಕೊಂಡಿದ್ರೆ ಈ ಪರಿಸ್ಥಿತಿ ನಂಗೆ ಬರ್ತಾ ಇರಲಿಲ್ಲ ಕಣಪ್ಪ. ಹೋಗಪ್ಪ, ಮೊದಲು ಹುಡುಗು ಸುಷ್ಮನ್ನ. ಎಲ್ಲೋದ್ಲೋ ಏನೋ, ಎಲ್ಲಿ ತಪ್ಪಿಸ್ಕೊಂಡ್ಲೋ ಏನೋ ಹುಡುಗಿ. ಅಯ್ಯೋ ಇರಮ್ಮ, ಮೊದಲು ಮಾತ್ರೆ ಕೊಡ್ತೀನಿ. ಮತ್ತೆ ಹೊರಗಡೆಯಿಂದನೇ ಟಿಫನ್ನ ತಂದಿದ್ದೀನಿ ನಾನು, ನೀವು ತಿಂದಿಲ್ಲ ಅಂದ್ರಲ್ಲ, ಅದಕ್ಕೋಸ್ಕರ ತಿಂದು ಮಾತ್ರೆ ನುಗ್ಗಿ ಸ್ವಲ್ಪ ಮೊದಲು ಆರಾಮಾಗಿ, ಆಮೇಲೆ ನೆಲ ಮಿಕ್ಕಿದ್ದು ನೋಡೋಣ. ಪಾಪ ನಮ್ಮಮ್ಮಂಗೆ ಸೊಸೆ ಅಂದರೆ ಎಷ್ಟು ಪ್ರೀತಿ. ಅವಳು ಎಲ್ಲಿ ತಪ್ಪಿಸ್ಕೊಂಡಿದ್ದಾಳೋ ಅಂತ ನಮ್ಮಮ್ಮಂಗೆ ಚಿಂತೆ. ಆದರೆ ಅವಳು ಎಲ್ಲಿ ತಿರ್ಗೋಕೆ ಹೋಗಿದ್ದಾಳೋ ನೋಡು. ನಮ್ಮಮ್ಮ ಎಷ್ಟು ಆಸೆ ಪಡ್ತಾರೆ ಅವಳನ್ನ, ಆದರೆ ಅವಳಿಗೊಂದು ಸ್ವಲ್ಪನೂ ಪ್ರೀತಿ ಇಲ್ಲ ನಮ್ಮಮ್ಮನ ಮೇಲೆ. ಹೇಗಾದ್ರೂ ಮನ್ಸು ಬರುತ್ತೆ ಇವ್ರನ್ನ ಈ ಥರ ಬಿಟ್ಟು ಹೋಗೋದಕ್ಕೆ ಅವಳಿಗೆ. ಇರಮ್ಮ, ಮೊದಲು ನಿನಗೆ ತಿಂಡಿ ಕೊಟ್ಟು ಮಾತ್ರೆ ಕೊಡ್ತೀನಿ, ಆಮೇಲೆ ಏನಾಯ್ತು ಅಂತ ಮಾತಾಡೋಣ. ಅಮ್ಮ, ಹೇಗೆ ಕತ್ತಿಸ್ತಾ ಇದೆಯಮ್ಮ? ತಿಂಡಿ ಮಾತ್ರೆ ನುಗ್ಗಿದ್ಮೇಲೆ ಆರಾಮಿದೆಯಾ ತಾನೇ ಅಮ್ಮ? ಅಯ್ಯೋ ಮಗನೇ, ನೀನು ಬಂದಿಲ್ಲ ಅಂದರೆ ನಾನು ಏನಾಗ್ತಾ ಇದ್ನೋ ಏನೋ, ನನಗಂತೂ ಒಂದು ಗೊತ್ತಿಲ್ಲ ಕಣಪ್ಪ. ಅಯ್ಯೋ, ಹೊಟ್ಟೆ ನಾವು ತಡೆಯೋಕ್ಕಾಗ್ದೇ ಸತ್ತೇ ಹೋಗ್ತಿದ್ನೋ ಏನೋ. ನನ್ನ ಕೈ ಕಾಲು ಗಟ್ಟಿಗಿದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತಪ್ಪ? ನನ್ನಿಂದ ನಿನಗೂ ತೊಂದರೆ, ನಿನ್ನ ಹೆಂಡತಿಗೂ ತೊಂದರೆ. ಅಯ್ಯೋ ನಂದೇನಪ್ಪ, ನಾನು ಬಿತ್ತೋಗಮರ. ಮೊದಲು ಹೋಗಪ್ಪ ಸುಷ್ಮಾ ಏನಾರಲ್ಲ ಅಂತ ನೋಡಪ್ಪ. ನನಗಂತೂ ಅವಳದೇ ಚಿಂತೆ ಆಗ್ಬಿಟ್ಟಿದೆ. ಅಯ್ಯೋ, ನಾನು ನಿನ್ನ ತಂಗಿಗೂ ಆಗಲೇ ಫೋನ್ ಮಾಡಿದ್ದೆ ಕಣಪ್ಪ. ನನಗೆ ಹೊಟ್ಟೆ ನೋವು ತಡೆಯೋಕ್ಕಾಗ್ದಿಲ್ಲ. ಅವಳು ಇನ್ನೇನು ಬರ್ತಾ ಇರ್ಬೋದು ಅನ್ಸುತ್ತೆ ಕಣಪ್ಪ. ನಾನಂತೂ ಅವಳ ಜೊತೆ ಊರಿಗೆ ಹೋಗ್ಬಿಡ್ತೀನಿ ಕಣಪ್ಪ. ನನಗಂತೂ ಇಲ್ಲಿರೋಕ್ಕಾಗ್ತಾ ಇಲ್ಲ. ಯಾಕೆ ಸುಮ್ಮನೆ ನನ್ನಿಂದ ನಿನ್ನ ಹೆಂಡತಿಗೂ ತೊಂದರೆ, ನಿನಗೂ ಕೆಲಸ ಬಿಟ್ಟು ನೋಡಿ ಈ ಥರ ಬರಬೇಕಾಗುತ್ತೆ. ಅಯ್ಯೋ, ನೀನು ಯಾಕೆ ಮಾತಾಡ ಅನ್ಕೊಂತೀಯ? ತಂಗಿ ಬಂದರೆ ತಂಗಿನೂ ಇಲ್ಲೇ ಇರಲಿ ಬಿಡು ಅಂತ ನಾನು ಅವತ್ತಿಂದನೂ ಹೇಳ್ತಾ ಇಲ್ವಾ ನಿನಗೆ? ನಾನಿಲ್ವಾ, ತಂಗಿ ಇಲ್ವಾ? ಈ ಥರ ಎಲ್ಲ ಯಾಕಮ್ಮ ಮಾತಾಡ್ತೀಯ ನೀನು? ಸಹಾಯ ಮತ್ತೆ ಯಾಕೆ ಮಾಡ್ತೀಯಾ? ನಾವಿಬ್ಬರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಕಣಮ್ಮ.
ಅಯ್ಯೋ ನೀನೇನೋ ನೋಡ್ಕೊತೀಯ ಅಂತ ಕಣಪ್ಪ, ಆದರೆ ಯಾಕೋ ನಿನ್ನ ಹೆಂಡತಿಗೆ ನಾನು ಇಲ್ಲಿರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ನೋಡು ಆಗಿದ್ರೆ ಬೆಳಿಗ್ಗೆ ತಿಂಡಿ ಕೊಟ್ಟು ಮಾತ್ರೆ ನುಂಗಿಲ್ಲ ಅಂದರೆ ನಂಗೆ ಆಗಲ್ಲ ಅಂತ ಗೊತ್ತಿದ್ದು ಬಿಟ್ಟು ಹೋಗಿದ್ದಾಳಲ್ಲಪ್ಪ ಅವಳು. ಅಮ್ಮ ಅವಳೇ ಬೇಕಾದ್ರೆ ನಾನು ಮನೆಯಿಂದ ಆಚೆ ಹಾಕ್ತೀನಿ, ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ ಕಣಮ್ಮ ನಾನು. ಅಯ್ಯೋ ಮಗನೇ, ನನ್ನ ಆ ಥರ ಅಲ್ಲ ಕಣಪ್ಪ ಹೇಳಿದ್ದು, ಯಾಕೆ ಸುಮ್ಮನೆ ಅವಳಿಗೆ ತೊಂದರೆ ಅಂತ ಅಷ್ಟೇ ಹೇಳಿದ್ದು. ಅಮ್ಮ ನಿಂದೆಷ್ಟು ಒಳ್ಳೆ ಮನ್ಸಮ್ಮ. ಅಯ್ಯೋ ಮಗನೇ, ನಾನು ಇವಾಗ ಆರಾಮಾಗಿದ್ದೀನಿ, ಹೋಗಪ್ಪ. ಮೊದಲು ಸುಷ್ಮಾ ಎಲ್ಲೋದ್ಲು ಅಂತ ಹುಡುಕಪ್ಪ. ಅಮ್ಮ ಎಲ್ಲೋಗ್ತಾಳೆ ಅವಳನ್ನ ಯಾಕೆ ಇಷ್ಟೊಂದು ನೀನು ಇದು ಮಾಡ್ತೀಯ? ಬರ್ತಾಳೆ ಬಿಡು, ಹೋಗಿರೋಳಿಗೆ ಬರೋದು ಗೊತ್ತಾಗಿಲ್ವ ಅವಳಿಗೆ? ಬರಲಿಲ್ಲ ಅಂದರೆ ಹಂಗೆ ಹಾಳಾಗಿ ಹೋಗ್ಲಿ ಬಿಡು, ಅವಳು ಬರೋದೇ ಬೇಡ ಮನೆಗೆ. ನಿನ್ನೆ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಅವಳು ಏನಕ್ಕೆ ಈ ಮನೇಲಿ ಇರಬೇಕು? ಬೇಕಾಗಿಲ್ಲ ಅವಳಿಗೆ. ನೀನಂತ ಈ ಸಲ ಏನೇ ಹೇಳಮ್ಮ, ನಾನಂತೂ ಅವಳನ್ನ ಮನೇಲಂತೂ ಯಾವುದೇ ಕಾರಣಕ್ಕೂ ಇರಿಸ್ಕೊಳ್ಳೋದಿಲ್ಲ. ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ, ಇವತ್ತು ಬರಲಿ ಅವಳು. ನಿನ್ನ ಈ ಪರಿಸ್ಥಿತಿಲಿ ಬಿಟ್ಟು ಎಲ್ಲಿ ತಿರ್ಗಕ್ಕೆ ಹೋಗಿದ್ದಾಳೆ ನೋಡಮ್ಮ. ನಿನ್ನೆ ಎಲ್ಲ ಅಷ್ಟು ಬುದ್ಧಿವಾದ, ನೀನು ಹೇಳಿದ್ರು ಅವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇಂಥವಳನ್ನ ನಾವು ಮನೇಲಿ ಇರಿಸ್ಕೋಬೇಕೇನಮ್ಮ. ನೀನು ಈ ವಿಷಯಕ್ಕೆ ಮಧ್ಯೆ ಬರಬೇಡ ಕಣಮ್ಮ, ನಾನಂತೂ ಇರೋದಿಲ್ಲ. ಅವಳನ್ನ ಸ್ವಲ್ಪ ದಿನ ಅವ್ರ ಅಪ್ಪನ ಮನೆಗೆ ಹೋಗಿರಲಿ, ಆವಾಗಲೇ ಬುದ್ಧಿ ಬರೋದು ಅವಳಿಗೆ. ನೀನಂತ ಈ ಸಲ ತಡೆಯೋಕ್ಕೆ ಬರಬೇಡ ಕಣಮ್ಮ, ನಾನಂತೂ ಯಾವುದೇ ಕಾರಣಕ್ಕೂ ಅವಳನ್ನ ಮನೇಲಿ ಇರಿಸ್ಕೊಳ್ಳಲ್ಲ. ಮನೆಯಿಂದ ಹೊರ ಹಾಕ್ತೀನಿ, ಎಲ್ಲಾದರೂ ಹೋಗಲಿ ಅವಳು. ನನ್ನ ಕಣ್ಮುಂದೆ ಅಂತ ಇರಬಾರ್ದು ಅವಳು. ಅವಳಿಗೆ ಏನು ಕಮ್ಮಿ ಮಾಡಿದ್ನಮ್ಮ? ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ. ನಾನು ಆಚೆ ದುಡ್ಕೊಂಬಂದ್ರು ಅವಳು ಆರಾಮಾಗಿರಲಿ ಅಂತ ಮನೇಲೇ ಇರಿಸಿದ್ದೆ ನಾನು ಅವಳನ್ನ. ಆದರೆ ಅವಳು ಮನೇಲಿ ಇರ್ದಲೆ ಈ ಥರ ತಿರ್ಗೋಕೆ ಹೋಗಿದ್ದಾಳೆ. ನಿಂಗೆ ಹುಷಾರಿಲ್ಲ ಅಂತ ಅಂದ್ರು ನಿನ್ನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗಿದ್ದಾಳೆ ಅಂದರೆ ಅವಳು ಎಷ್ಟು ಕಲ್ಮನ್ಸ್ನವಳಿರ್ಬೇಕು ಹೇಳಮ್ಮ ನೀನೆ. ಬರಲಿ ಅವಳು ಇವತ್ತು. ಓಹ್, ನಮ್ಮ ಮನೆಯವ್ರು ಬಂದಿದ್ದಾರೆ ಅನ್ಸುತ್ತೆ. ಏನಾಗಿದೆಯೋ ಏನೋ, ಅತ್ತಿಗೆ ಏನಾರು ಆಗ್ಬಿಟ್ಟಿದ್ಯಾ ಏನು ಕತ್ತಿನ ಗೊತ್ತಿಲ್ವಲ್ಲಪ್ಪ. ಇವರು ಇಷ್ಟೊತ್ತಿನಲ್ಲೆಲ್ಲ ಈ ಥರ ಬರೋರಲ್ವಲ್ಲ. ಮೀಟಿಂಗ್ನ ಬಿಟ್ಟು ಬಂದಿದ್ದಾರೆ ಅಂದರೆ ಏನೋ ಆಗಿದೆ. ಅಯ್ಯೋ ಅತ್ತೆಗೆ ಏನಾಯ್ತು? ಅಯ್ಯೋ ಮೊದಲು ಹೋಗಿ ನೋಡೋಣ ಏನಾಗಿದೆ ಅಂತ. ಸುಷ್ಮಾ ಬಂದ್ಲು ಅನ್ಸುತ್ತೆ. ಇವತ್ತು ಅಷ್ಟೇ ಅವಳ ಕತೆ. ಇದೇ ಕೊನೆ ದಿನ ಅವಳಿಗೆ ಈ ಮನೇಲಿ. ಬರ್ತಿದ್ಯಾ? ಬಾ ಇದೆ ನಿನ್ಗೆ ಇವತ್ತು. ಅಯ್ಯೋ ಅತ್ತೆ, ಎಲ್ಲಿ ಹುಡ್ಕಿದ್ರು ಸೊಪ್ಪೆ ಸಿಗಲಿಲ್ಲ ಅತ್ತೆ. ನನಗಂತೂ ಹುಡುಕಿ ಸಾಕಾಯ್ತು. ನಾನು ಹುಡ್ಕೊಂಡು ತುಂಬ ದೂರ ಹೋಗ್ಬಿಟ್ಟಿದ್ದೀನಿ. ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ಅತ್ತೆ ನನಗೆ. ಎಲ್ಲಿ ನಿಮ್ಮ ಮಗ ಬಂದಿದ್ದಾರೆ? ಏನಾಯ್ತು? ನಾನಂತೂ ತುಂಬ ಗಾಬರಿ ಆಗ್ಬಿಟ್ಟಿದ್ದೆ. ನಿಮ್ಗೆ ಏನಾಯ್ತು ಏನೋ ಅಂತ. ಸಂಧ್ಯಾ, ನೀವು ಆರಾಮಾಗಿದ್ದೀರಲ್ಲ? ಎಲ್ಲಿ ಅತ್ತೆ ನಿಮ್ಮ ಮಗ ಕಾಣಿಸ್ತಾ ಇಲ್ಲ? ಅಯ್ಯೋ ಸುಷ್ಮಾ, ನೀನು ಆ ಕಡೆ ಹೋದ ನನಗೆ ತುಂಬ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ಕಣಮ್ಮ, ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ನನ್ನ ಮಗನಿಗೆ ಫೋನ್ ಮಾಡಿ ಬಾರಪ್ಪ, ನನಗೆ ಯಾಕೋ ಆಗ್ತಾ ಇಲ್ಲ ಅಂತ ಕರೆದೆ, ಅದಕ್ಕೆ ಬಂದಿದ್ದಾನೆ. ಓ ಹೌದಾ ಅತ್ತೆ, ಆ ಥರ ಆಗ್ಬಿಟ್ಟಿತ್ತಾ? ಮತ್ತೆ ಆರಾಮಾಗಿದ್ದೀರಾ ಅಲ್ವಾ ಇವಾಗ? ಮತ್ತೆ ಏನಾದರೂ ಬೇಕಾ ಏನು ಹೇಳಿ? ಅಯ್ಯೋ ಏನು ಬೇಡ ಸುಷ್ಮಾ, ಇವಾಗ ಆರಾಮಾಗಿದ್ದೀನಿ. ನನ್ನ ಮಗ ಬಂದು ಮಾತ್ರೆ ಕೊಟ್ಟ, ಮತ್ತೆ ಆಚೆ ಇಂದಲೇ ಸ್ವಲ್ಪ ತಿಂಡಿ ತಂದಿದ್ದ, ಅದನ್ನು ತಿಂದು ಇವಾಗ ಆರಾಮಾಗಿದೆ. ನಮ್ಮ ಸ್ವಲ್ಪ ಮಲ್ಕೋಬೇಕು ಅನಿಸ್ತಾ ಇದೆ. ದಯವಿಟ್ಟು ನನಗೆ ಸ್ವಲ್ಪ ರೆಸ್ಟ್ ಬೇಕು ಅನಿಸ್ತಾ ಇದೆ ಕಣಮ್ಮ. ಯಾಕೋ ತುಂಬ ನಿದ್ದೆ ಬರ್ತಾ ಇದೆ ಆ ಮಾತ್ರೆ ನುಂಗಿದ್ಮೇಲೆ. ಸರಿ ಅತ್ತೆ, ಆಯಿತು, ಮಲ್ಕೊಳ್ಳಿ. ಅಡುಗೆ ಮಾಡಿ ಊಟಕ್ಕೆ ಬಿಡಿಸ್ತೀನಿ ನಾನು ಆಗಿದ್ರೆ. ಹೋಗು ಎಲ್ಲ ಅಡುಗೆ ಮಾಡಕ್ಕೆ ಬಿಡ್ತಾನೆ ನನ್ನ ಮಗ. ಇವತ್ತಂತ ನಮ್ಮ ಮನೇಲೆಲ್ಲ ಇರಿಸ್ಕೊಳ್ತಾನೆ, ಆಚೆನೇ ಆಗ್ತಾನೆ. ನನಗಂತೂ ಮಾತ್ರೆ ನುಂಗಿರೋದ್ರಿಂದ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಮಲ್ಕೊಂಡ್ಬಿಡ್ತೀನಿ. ನೀವಿಬ್ರು ಏನಾದರೂ ಕಿತ್ತಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅಯ್ಯೋ ಸುಷ್ಮಾ, ಯಾಕೋ ಏನೋ ಈ ಮಾತ್ರೆ ನುಂಗಿದ್ಮೇಲೆ ತುಂಬ ನಿದ್ದೆ ಬರ್ತಾ ಇದೆ ಕಣಮ್ಮ. ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟು ನಿದ್ದೆ ಬರ್ತಾ ಇದೆ ಸುಷ್ಮಾ. ಏನಾದರೂ ಸೌಂಡ್ ಎಲ್ಲ ಆಚೆಗಿಂದ ಕೇಳಿಸ್ತಾ ಇರುತ್ತೆ ಕಣಮ್ಮ ಸುಷ್ಮಾ. ಅದಕ್ಕೆ ಸ್ವಲ್ಪ ಬಾಗ್ಲು ಹಾಕೊಂಡು ಹೋಗಮ್ಮ. ಮತ್ತೆ ನಾನೇ ಕರೆಯೋವರೆಗೂ ಎಬ್ಬಸಕ್ಕೆ ಹೋಗ್ಬೇಡ ಕಣಮ್ಮ. ನನಗೆ ಯಾಕೋ ಅಷ್ಟು ನಿದ್ದೆ ಬರ್ತಾ ಇದೆ. ಸರಿ ಅತ್ತೆ, ಆಯಿತು, ಮಲ್ಕೊಳ್ಳಿ. ನಾನು ತೊಂದರೆ ಕೊಡಲ್ಲ ನಿಮಗೆ. ನೀವು ಎದ್ದಾದ್ಮೇಲೆ ನಾನು ನಿಮಗೆ ಊಟ ಕೊಡ್ತೀನಿ, ಆಯಿತಾ? ಅಯ್ಯೋ ಅಡುಗೆ ಎಲ್ಲಿ ಮಾಡಕ್ಬಿಡ್ತಾನೆ ನನ್ನ ಮಗ ಇವತ್ತು. ನಿನ್ನ ಮನೆಯಿಂದ ಆಚೆ ಆಗ್ತಾನೆ. ನನಗಂತೂ ಖುಷಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಅಂತೂ ಇಂತೂ ಒಂದು ಜೀವನದಿಂದ ನಿನ್ನ ದೂರ ಮಾಡ್ತಾ ಇದ್ದೀನಲ್ಲ ಅನ್ನೋದೇ ತುಂಬ ಖುಷಿ ಆಗ್ತಿದೆ ನನಗೆ. ನಾನು ನಿನ್ನ ಸೊಸೆ ಮಾಡ್ಕೊಳ್ಳೋ ಇಷ್ಟನೇ ಇರಲಿಲ್ಲ, ಆದರೂ ನನ್ನ ಮಗ ಹೇಳ್ದೆ ಕೇಳ್ದಲೇ ಹೋಗಿ ನಿನ್ನ ಮದುವೆ ಮಾಡ್ಕೊಂಡು ಬಂದ. ಈಗ ಅನುಭವಿಸ್ಲಿ, ಅವನು ಅಷ್ಟೇ ನೀನು ಅಷ್ಟೇ. ಓ ಅತ್ತೆ ಮಲ್ಕೊಂಡ್ರು ಅನ್ಸುತ್ತೆ. ನಾನು ಹೋಗಿ ಬೇಗ ಅಡುಗೆ ಮಾಡ್ತೀನಿ. ಅವರು ಬೇರೆ ಬಂದಿದ್ದಾರೆ, ಊಟಕ್ಕೆ ಕೊಡ್ಬೇಕು ಅವ್ರಿಗೂ. ಇಲ್ಲಾಂದ್ರೆ ಅದಕ್ಕೂ ಕೋಪ ಮಾಡ್ಕೊಳ್ತಾರೆ. ಯಾಕೋ ಮೊದಲೇ ನನ್ನ ಕಂಡ್ರೆ ಆಗ್ತಾ ಇಲ್ಲ ಅವರಿಗೆ. ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಎಲ್ಲೇ ಹೋಗ್ತಾ ಇದೆಯಾ? ಎಲ್ಲಿ ಹೋಗಿದೆ ಇಷ್ಟೋ ತನಕ? ಎಲ್ಲಿ ತಿರ್ಗಕ್ಕೆ ಹೋಗಿದೆ ನಿನಗೆ? ನಮ್ಮಮ್ಮ ಅಲ್ಲಿ ಸಾಯ್ತಾ ಇದ್ರು, ನೀನು ನೋಡಿದ್ರೆ ತಿರ್ಗಕ್ಕೆ ಹೋಗಿದ್ಯಾ? ನಿನ್ಗೆ ಸ್ವಲ್ಪ ಜ್ಞಾನ ಇಲ್ವಾ? ನೆನ್ನೆನೆ ಅಷ್ಟೆಲ್ಲ ಹೇಳಿದ್ದೀನಿ, ಮನೆ ಬಿಟ್ಟೆಲ್ಲೋ ಆಚೆ ಹೋಗ್ಬಾರ್ದು ಅಂತ. ಯಾರನ್ನ ನೋಡೋಕೆ ಹೋಗಿದೆ? ಎಲ್ಲಿ ತಿರ್ಗಕ್ಕೆ ಹೋಗಿದೆ ನೀನು? ಯಾರ ಜೊತೆ ಹೋಗಿದೆ? ಈಗೇನಕ್ಕೆ ಬಂದೆ ಮನೆಗೆ? ಹಂಗೆ ಹಾಳಾಗಿ ಹೋಗ್ಬೇಕಾಗಿತ್ತು ನೀನು. ನಮ್ಮಮ್ಮ ಸತ್ತಿದಾರ ಏನು ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ ನಿನಗೆ?
ಏನಕ್ಕೆ ಬಂದೆ ನಿನ್ನ ಮನೆ ಒಳಗಡೆ? ಹಂಗೆ ಹೋಗಿದ್ದೆ ತಾನೆ, ಹಂಗೆ ಹೋಗ್ಬಿಡ್ಬೇಕಾಗಿತ್ತು ನೀನು. ಅದು ಏನಂದ್ರೆ ಅತ್ತೆ ಸೊಪ್ಪು ತಗೊಂಬರಕ್ಕೆ ಹೇಳಿದ್ರು, ಅದಕ್ಕೆ ತಗೊಂಬರೋಣ ಅಂತ ಹೋಗಿದ್ದೆ ಅಷ್ಟೇನೆ ಹೊರಗಡೆ. ಹೌದೌದು, ನಿನಗೆ ನಮ್ಮ ಸೊಪ್ಪು ತಗೊಂಬಂತಾನೆ ಹೇಳಿದ, ಎಂಥದ್ದು ಇಲ್ಲ, ನೀನೇ ಆಚೆ ಹೋಗಕ್ಕೆ ಏನೋ ಒಂದು ಕಾರಣ ಬೇಕು ಅಂತ ಹುಡ್ಕೊಂಡು ಹೋಗಿದ್ದೆ ಅಷ್ಟೇನೆ. ಆಯಿತು, ಇವಾಗ ನಿನ್ನ ವಿಷಯಕ್ಕೆ ಬರೋಣ. ನೀನು ಹೇಳ್ದಂಗೆ ಸರಿ ಅಂತ ಅಂದ್ಕೊಳ್ಳೋಣ. ಸರಿ, ಅಮ್ಮ ಸೊಪ್ಪು ತೊಗೊಂಬರೋಕ್ಕೆ ಅಂತ ಹೇಳಿದ್ರು ಅಲ್ವಾ? ಎಲ್ಲಿ ತೋರಿಸು, ಎಲ್ಲಿ ತಂದೆ ಸೊಪ್ಪು ತಂದ ನೀನು? ಸರಿ, ಒಂದು ಸೊಪ್ಪು ತರೋದಕ್ಕೆ ಎಷ್ಟು ಟೈಮ್ ಬೇಕು? ನಾನು ಬಂದೇನೆ 1 ಗಂಟೆ ಮೇಲಾಯಿತು, ಇಲ್ಲಿವರೆಗೆ ನೀನು ಎಲ್ಲಿ ಹೋಗಿದ್ದೆ? ಅದಕ್ಕಿಂತ ಮುಂಚೆನೇ ಬೆಳಗ್ಗೆನೇ ಹೋಗಿದ್ದಂತೆ ನೀನು. ಅಮ್ಮಂಗೆ ಟಿಫನು ಸಹ ಕೊಟ್ಟಿಲ್ಲ, ಮಾತ್ರೆನೂ ಕೊಟ್ಟಿಲ್ಲ. ಸರಿ, ನೀನು ಹಾಳಾಗಿ ಹೋಗಿದ್ರೆ ಹೋಗು, ಆದರೆ ನೀನು ಹೇಳಬೇಕು, ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿ ಇರೋದಿಲ್ಲ, ನಿಮ್ಮ ಅಮ್ಮನ ನೋಡ್ಕೊಳ್ಳಲ್ಲ ಅಂತ. ಇಲ್ದಿರೋ ನಾಟಕ ಆಡ್ಕೊಂಡು ಅವ್ರನ್ನೂ ಇಲ್ಲಿ ಬಿಟ್ಟು ನಾವು ಆಫೀಸ್ಗೆ ಹೋಗಿ ಸರಿ ಇವಳನ್ನ ನೋಡ್ಕೊತಾಳೆ ಅಂತ ನಿನ್ನ ಜವಾಬ್ದಾರಿ ಮೇಲೆ ಬಿಟ್ಟು ಹೋದ್ರೆ ನೀನು ಈ ಥರನ ನಮ್ಮ ಅಮ್ಮನ ನೋಡ್ಕೊಳ್ಳೋದು? ರೀ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ನೀವು ಅಂದ್ಕೊಂಡಿರೋ ಥರ ಅಲ್ಲ ನಾನು. ನೀನು ಆ ಥರನ ಯಾವ ಥರನ ನಂಗೆ ಅದೆಲ್ಲ ಬೇಕಾಗಿಲ್ಲ. ಮೊದಲು ನೀನು ಮನೆಯಿಂದ ಆಚೆ ಹೋಗು ಅಷ್ಟೇ. ನಿನ್ನ ನೋಡಿದ್ರೆ ನನಗೆ ಆಗ್ತಾನೆ ಇಲ್ಲ, ಮೈಯೆಲ್ಲ ಉರಿತಾ ಇದೆ. ಅಷ್ಟು ಇಷ್ಟಪಟ್ಟು ಮದುವೆ ಆಗಿದೆ ಸುಷ್ಮಾ, ನೀನೇನೋ ಅನ್ನಿಸ್ತಾ ಇದೆ ನನಗೆ. ಯಾಕಾದ್ರೂ ನೀನು ಮದುವೆ ಆದ್ನೋ ಅನ್ನಿಸ್ತಾ ಇದೆ ನನಗೆ. ನಿನ್ನ ಕಾರಣ ಎಲ್ಲ ಕೇಳೋಷ್ಟು ಟೈಮು ಇಲ್ಲ ನನಗೆ, ಪುರ್ಸೊತ್ತು ಇಲ್ಲ. ಮೊದಲು ಮನೆ ಬಿಟ್ಟು ಆಚೆ ಹೋಗು ಅಷ್ಟೇ ನಿನಗೆ. ನೀನು ಬೇಡ, ನಿನ್ನ ಸಮಸ್ಯೆನೂ ಬೇಡ ನನಗೆ. ರೀ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ರಿ. ಅವಾಗ್ಲಿಂದ ನಾನು ಕೇಳ್ತಿದ್ದೀನಿ ಅಂತ ನೀನು ಹೇಳಿದ್ದೆ ಹೇಳ್ತೀಯ ನೀನು. ಅಯ್ಯೋ ಅವರಿಗೆ ಬೇಡ ರೀ, ಬೇಡ, ಇನ್ಯಾವತ್ತೂ ಈ ಥರ ಆಚೆ ಹೋಗೋದೇ ಇಲ್ಲ. ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಇರ್ತೀನಿ. ನೋಡು, ನೀನೇನು ಹೇಳಿದ್ರು ಕೇಳಲ್ಲ. ಮೊದಲು ಅವನ ಮನೆಯಿಂದ ಆಚೆ ಹೋಗು ನೀನು. ರೀ, ಈ ಥರ ಹೋಗು ಅಂದರೆ ಎಲ್ಲೂ ಹೋಗ್ಲಿ ನಾನು ಎಲ್ಲೂ ಹೋಗಲ್ಲ. ನೀವೇನು ಹೇಳಿದ್ರು ನಾನು ಇಲ್ಲೇ ಇರ್ತೀನಿ. ಎಲ್ಲಾದ್ರೂ ಹೋಗು, ಯಾರ ಜೊತೆನಾದ್ರೂ ಹೋಗು, ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ. ಮೊದಲು ಇಲ್ಲಿಂದ ಹೋಗು ಅಷ್ಟೇ ನೀನು. ನೀನಾಗಿ ನೀನೇ ಹೋಗ್ತೀಯೋ ಇಲ್ಲ ತೊಗೊಂಡೋಗಿ ನೀನು ಆಚೆ ಬಿಸಾಕ್ಲ ನಾನೇನೆ. ನಿನಗೆ ಹೇಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಿನಗೆ ಮಾಡ್ತೀನಿ ಇದು ನಿನಗೆ. ರೀ, ದಯವಿಟ್ಟು ನನ್ನ ಮನೆಯಿಂದ ಆಚೆ ಹಾಕ್ಬೇಡಿ, ನಿಮ್ಮನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಏಯ್, ದೂರ ಹೋಗು, ಕಾಲಕ್ಕೆ ಬೇರೆ ಬೀಳ್ತಿ. ಈ ಥರ ಎಲ್ಲ ನಾಟಕ ಎಲ್ಲ ಮಾಡ್ಬೇಡ. ಮೊದಲು ಮನೆಯಿಂದ ಆಚೆ ಹೋಗು ಅಷ್ಟೇ ನೀನು. ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನಾನೇ ನಿನ್ನ ಹೇಳ್ಕೊಂಡೋಗಿ ಮನೆಯಿಂದ ಆಚೆ ಬಿಸಾಕ್ತೀನಿ. ಅಯ್ಯೋ ದೇವ್ರಿ, ಏನೈತಿ ಅವ್ರಿಗೆ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ನನ್ನ ಮನೆಯಿಂದನೇ ಆಚೆ ತಳ್ತಾ ಇದ್ದಾರಲ್ಲ? ಮೊದಲಿಂದ ತೊಲಗು ನೀನು. ಎಲ್ಲರೂ ಹಾಳಾಗೋಗು. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ನನ್ನ ಮನೇಲಿ ಬಿಡಬೇಡ ನೀನು. ಅಪ್ಪ, ಮೊದಲು ಈ ಪೀಡೆನೋ ಮನೆಯಿಂದ ಹೊರಗಾಕಿದ್ದಾಯ್ತು. ಈಗ ನನಗೆ ಸಮಾಧಾನ ಆಯಿತು. ಎಷ್ಟು ದಿನ ನನ್ನ ಹೇಗೆಲ್ಲ ಯಾಮಾರಿಸಿದ್ಲು.